ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕರ್ನಾಟಕದ ರಾಜ್ಯದ ಜನತೆಗೆ ಶುಭಾಶಯವನ್ನು ಕೋರ್ತೇನೆ. ಮತ್ತು ಇವತ್ತು ಹೊಸ ಒಂದು ಚಾನಲ್ ಪ್ರಾರಂಭ ಆಗ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಹೊಸ ಚಾನಲ್ ಕೂಡ ಪ್ರಾರಂಭ ಆಗ್ತದೆ. ಈ ಕಲ್ಯಾಣ ಕರ್ನಾಟಕ ಚಾನಲ್ನ ಸಮಾಜದಲ್ಲಿ ಇಂಥ ಸುದ್ದಿವಾಹಿನಿಗಳು ಇನ್ನೂ ಹೆಚ್ಚು ಆಗ್ತಕ್ಕಂಥದ್ದು ಕೂಡ ಒಂದು ಉತ್ತಮ ಸಮಾಜ ಕಟ್ಟಲಿಕ್ಕೆ ಅದು ಪೂರಕ ಆಗ್ತದೆ. ಅದರ ಜೊತೆಗೆ ಈ ಒಂದು ಹೊಸ ಚಾನಲ್ ಏನಿದೆಯಲ್ಲ, ತಾವು ಕೂಡ ಸಮಾಜದಲ್ಲಿ ಆಗ್ತಕ್ಕಂಥ ಏರಿಳಿತಗಳಿರ್ಬೋದು ಮತ್ತು ಸರ್ಕಾರ ತಪ್ಪು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಮತ್ತು ರಾಜಕೀಯ ನಾಯಕರು ಕೂಡ ತಮ್ಮ ಕರ್ತವ್ಯವನ್ನು ಮರಿತಕ್ಕಂಥದ್ದು ಇರ್ಬೋದು ಮತ್ತು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದನ್ನು ಈ ಒಂದು ಚಾನಲ್ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಒಂದು ಜನರ ಒಂದು ಮೆಚ್ಚುಗೆಯನ್ನು, ಜನರ ಒಂದು ಪ್ರೀತಿಯನ್ನು ಗಳಿಸ್ತಕ್ಕಂಥದ್ದು ಈ ಚಾನಲ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಕಲ್ಯಾಣ ಕರ್ನಾಟಕ ಟಿವಿ ಚಾನಲ್ ಅವರು ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥ ಈ ಚಾನಲ್ ಜನರ ವಿಶ್ವಾಸಕ್ಕೆ, ಜನರ ನಂಬಿಕೆಗೆ ಭಾಳ ವಿಶ್ವಾಸಾರ್ಹವಾದಂಥ ಸುದ್ದಿಗಳನ್ನು ಕೊಡುವುದರ ಮೂಲಕ ವಾಸ್ತವಿಕ ಸತ್ಯಗಳನ್ನು ಜನರ ಮುಂದೆ ಇಟ್ಟಾಗ ಮಾತ್ರ ಈ ಒಂದು ಟಿ ವಿ ಚಾನಲ್ ಇನ್ನೂ ಬಹಳಷ್ಟು ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ನಾನು ಇಷ್ಟ ಶುಭ ಬರೋದು ಸತ್ಯವನ್ನು ಬಯಲಿಗೆಳಿತಕ್ಕಂಥ ಚಾನಲ್ ಇದಾಗಬೇಕು. ಹಾಗೆಯೇ ಜನರ ಮೆಚ್ಚುಗೆಗೆ, ಪ್ರೀತಿಗೆ ಪಾತ್ರರಾಗಿ ಜನರ ಮಧ್ಯೆ ಈ ಚಾನಲ್ ಯಾವಾಗಲೂ ಇರಬೇಕು ಅನ್ನೋದ ನನ್ನ ಆಸೆ. ಮತ್ತು ಈ ಚಾನಲ್ ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ, ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಇನ್ನು ಭಗವಂತ ಈ ಚಾನಲಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಶುಭ ಕೋರ್ತೇನೆ. ಕರ್ನಾಟಕ ಟಿ ವಿ ಚಾನಲ್ ಹೊಸದಾಗಿ ಈ ಉದ್ಘಾಟನೆಗೊಂಡಿರ್ತಕ್ಕಂಥ ಚಾನಲು ನಿಷ್ಪಕ್ಷಪಾತವಾಗಿ ಜನತೆಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಂತೇಳಿ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ಸಹೋದರ ಸಮಾನರಾದಂತಹ ಲೋಕೇಶ್ ಭಜಂತ್ರಿ ಅವರು ನೂತನವಾಗಿ ಪ್ರಾರಂಭಿಸ್ತಾ ಇರತಕ್ಕಂತಹ ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನೆಲ್, ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ವಾಸ್ತವತೆಯ ಸುದ್ದಿ ಮತ್ತು ಸಮಾಜಕ್ಕೆ ಪೂರಕವಾದ ಸಂದೇಶ ಹಾಗೂ ವೈಶಿಷ್ಟ್ಯಮಯವಾದಂತಹ ಕಾರ್ಯಕ್ರಮವನ್ನು ವೀಕ್ಷಕರಿಗೆ ನೀಡಲಿ ಹಾಗೂ ವೀಕ್ಷಕರ ಒಂದು ಅಚ್ಚುಮೆಚ್ಚುಗೆ ಪಾತ್ರರಾಗಲಿ ಅಂತ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಸಮಸ್ತ ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನೂತನವಾಗಿ ಆರಂಭಗೊಂಡಿರುವ ಕಲ್ಯಾಣ ಕರ್ನಾಟಕ ಟಿವಿ ಚಾನೆಲ್ ವಾಸ್ತವತೆಯ ಸುದ್ದಿ ಹಾಗೂ ವೈವಿಧ್ಯಮತೆಯ ಕಾರ್ಯಕ್ರಮ ನೀಡುತ್ತಾ ವೀಕ್ಷಕರ ಅಚ್ಚುಮೆಚ್ಚಿನ ಚಾನೆಲ್ ಆಗಿ ಯಶಸ್ವಿಗೊಳ್ಳಲಿ ಎಂದು ಹಾರೈಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಅದೇ ರೀತಿ ಮುಸಲ್ಮಾನ್ ಬಾಂಧವರ ಪವಿತ್ರವಾದಂತಹ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಂಥ ಲೋಕೇಶ್ ಅವರು ಏನು ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ ಆರಂಭ ಮಾಡ್ತಾ ಇದ್ದಾರೆ, ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಅವರ ಒಂದು ಸುದ್ದಿವಾಹಿನಿಯಲ್ಲಿ ವಾಸ್ತವತೆಯನ್ನು ಪ್ರಸಾರ ಮಾಡೋಕ್ಕೆ ಹೆಚ್ಚು ಗಮನ ಕೊಡಲಿ ಅಂತ ಬಯಸ್ತೀನಿ. ಜೊತೆಯಲ್ಲಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳು ಕೂಡ ಅವರು ಆ ಚಾನಲ್ ಕೊಡೋ ಮೂಲಕ ಎಲ್ಲ ವೀಕ್ಷಕರ ಅಚ್ಚುಮೆಚ್ಚಿನ
ಒಂದು ಚಾನಲ್ ಆಗಿ ಹೊರಹೊಮ್ಮಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಕೋರ್ತಾ ಈ ಒಂದು ಕ್ಷೇತ್ರದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಇರಲಿ ಅಂತೇಳಿ ನಾನು ಕೋರ್ತಾ ಇದ್ದೀನಿ. ನಮಸ್ಕಾರ. ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೂತನವಾಗಿ ಆರಂಭಗೊಳ್ಳುತ್ತಿರುವ ಕಲ್ಯಾಣ ಕರ್ನಾಟಕ ಟಿವಿ ವಾಸ್ತವತೆಯ ಸುದ್ದಿ ಹಾಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಕನ್ನಡ ಜನತೆಯ ಅಚ್ಚುಮೆಚ್ಚಿನ ಟಿವಿ ಚಾನೆಲ್ ಆಗಿ ಹೊರಹೊಮ್ಮಲಿ ಹಾಗೂ ಹೆಚ್ಚಿನ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸ್ನೇಹಿತರು ಇವತ್ತು ನಮ್ಮ ತಳಕಲ್ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರು ಒಂದು ಹೊಸ ಚಾನಲ್, ಟಿವಿ ಚಾನಲ್ ಆರಂಭ ಮಾಡ್ತಿರೋದು ಕೇಳಿ ಭಾಳ ಸಂತೋಷ ಆಯಿತು. ನಮ್ಮ ಸ್ನೇಹಿತರಿಗೆ ನಾವೇನು ಹೇಳ್ತೀವಿ ಅಂದರೆ, ಜನರ ಸ್ಥಳೀಯ ಸಮಸ್ಯೆಗಳು ಮತ್ತು ತಾಲೂಕು ಮಟ್ಟದ ಸಮಸ್ಯೆ, ಜಿಲ್ಲಾ ಮಟ್ಟದ ಸಮಸ್ಯೆಗಳು ಮತ್ತು ಒಂದು ಬಡ ಜನರ ಒಂದು ಹಿತದೃಷ್ಟಿಯಿಂದ ಸರ್ಕಾರದ ಗಮನ ಸೆಳೀಬೇಕಾದ್ರೆ ಕುಂದುಕೊರತೆಗಳು ಮತ್ತು ತಹಸೀಲ್ ಆಫೀಸ್ ಇರ್ಬೋದು, KSRTC ಇರ್ಬೋದು, ರೈಲ್ವೆ ನಿಲ್ದಾಣಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಅಲ್ಲಿ ಬಡ ಜನರಿಗೆ ಆಗ್ತಿರೋವಂಥ ಸ್ವಲ್ಪ ತೊಂದರೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಗಮನ ಸೆಳೆಯುವಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಈ ಚಾನಲ್ ಆರಂಭ ಮಾಡಿದ್ದಕ್ಕೆ ಭಾಳ ಸಂತೋಷ. ನಮ್ಮ ಚಾನಲ್ ವರದಿಗಾರರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಚಾನಲ್ ಅತ್ಯುತ್ತಮ ನಮ್ಮ ರಾಜ್ಯ ಮಟ್ಟದಂತೆಲ್ಲ ಹೆಸರು ಗಳಿಸಿ ಸಾರ್ವಜನಿಕರ ಮೆಚ್ಚುಗೆ ಪಾತ್ರ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಜೈ ಜೈ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಯುಗಾದಿಯ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೂತನವಾಗಿ ಪ್ರಾರಂಭವಾಗುವ ಈ ಟಿವಿಯ ದೂರದರ್ಶನದ ಒಂದು ಪ್ರಾರಂಭ ಒಳ್ಳೆಯ ಉತ್ತಂಗ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸುತ್ತಾ ಇಂದು ಎಲ್ಲ ಜನರಿಗೆ ಶುಭಾಶಯವನ್ನು ಕೋರುತ್ತೇನೆ. ನಮ್ಮ ಕೊಪ್ಪಳ ನಾಡಿನ ಕೆಲವು ಉತ್ಸಾಹಿ ಯುವಕರಾದಂಥ ಶ್ರೀ ಲೋಕೇಶ್ ಭಜಂತ್ರಿ, ಶ್ರೀ ಸಂಜಯ್ ದಾಸ್ ಅವರು, ಇವ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ಅನುಭವ ಇರತಕ್ಕಂಥ ಹಲವು ಗೆಳೆಯರು ಕೂಡಿಕೊಂಡು ಇದೀಗ ಪ್ರಾರಂಭಿಸಿರುವಂಥ ಕಲ್ಯಾಣ ಕರ್ನಾಟಕ ಟಿವಿ ಚಾನಲನ್ನು ನಾಳೆ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಹುಶಃ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತಗೊಂಡಿರುವಂಥ ಈ ಚಾನೆಲ್ ಕಲ್ಯಾಣ ಕರ್ನಾಟಕದ ಜನ, ಜಲ, ನೆಲ ಈ ಕುರಿತಾಗಿ ಎಲ್ಲ ವಿದ್ಯಮಾನಗಳನ್ನು ಕೂಡ ಅದು ಇರುವ ಹಾಗೆಯೇ ಜನರಿಗೆ ಅವರು ತೋರಿಸಬೇಕು, ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ನನ್ನ ಸದಾಶಯ ಆಗಿದೆ. ಈ ಗೆಳೆಯರೆಲ್ಲ ಇಂಥ ಒಂದು ಸಂಕೀರ್ಣಮಯವಾದಂಥ ಸನ್ನಿವೇಶದಲ್ಲಿ ಚಾನೆಲನ್ನು ಓಪನ್ ಮಾಡಲು ತೋರುತ್ತಿರುವಂಥ ಈ ಉಮೇದನ್ನು ನೋಡಿದರೆ ನನಗೆ ನಿಜವಾಗಲೂ ಕೂಡ ಬಹಳ ಸಂತೋಷ, ಜೊತೆಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಅವರ ಆಶಯದಂತೆ, ಅವರ ಧ್ಯೇಯದಂತೆ, ಅವರ ಅಚಲವಾದಂಥ ನಿಲುಮೆಯಂತೆ ಈ ಚಾನಲ್ಲು ಕೆಲಸ ಮಾಡಲಿ, ಕಲ್ಯಾಣ ಕರ್ನಾಟಕದ ಜನಮಾನಸದಲ್ಲಿ ಇದು ಬೇರೂರಲಿ ಅಂತ ತಿಳ್ಕೊಂಡಂತ ಹೇಳ್ತಾ, ನಾಳೆ ಯುಗಾದಿ ಪಾಡ್ಯ, ಕೆಲವು ಅದರ ಬೆನ್ನ ಹಿಂದೆಯೇ ರಂಜಾನ್ ಕೂಡ ಬರ್ತೈತಿ. ನಮ್ಮ ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಜೈನ್, ಬೌದ್ಧ ಮೊದಲಾದಂಥ ಧರ್ಮಗಳಿಗೆ ಸೇರಿರ್ತಕ್ಕಂಥ ಜನರೆಲ್ಲರೂ ಕೂಡಿಕೊಂಡು ಅತ್ಯಂತ ಸೌಹಾರ್ದತೆಯಿಂದ ಈ ಹಬ್ಬಗಳನ್ನು ಆಚರಿಸುವಂಗಾಗಬೇಕು. ಆ ಮೂಲಕವಾಗಿ ಹಬ್ಬದ ಮೌಲ್ಯಗಳನ್ನು ಪರಸ್ಪರರಿಗೆ ಹಂಚಿ ಕೊಟ್ಟು ಅದನ್ನು ಬದುಕುವಂಗೆ ಆಗಬೇಕು ಅಂತ ತಿಳ್ಕೊಂಡಂತ ಆಶಿಸಿ
ಈ ಚಾನಲ್ಲು ಉತ್ತರೋತ್ತರವಾಗಿ ಬೆಳೆಯಲಿ, ಬಾಳಲಿ, ಬೆಳಗಲಿ ಅಂತ ತಿಳ್ಕೊಂಡಂತೇಳಿ ಹಿರಿಯಾಳದಿಂದ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಹೊಸ ಟಿವಿ ಚಾನಲ್ ಪ್ರಾರಂಭ ಆಗುತ್ತಿರುವುದು ಬಹಳ ಸಂತೋಷದ ಸಂಗತಿ. ಅವರು ಇಲ್ಲಿಯ ಸಾಮಾಜಿಕ ಸಮಸ್ಯೆಗಳ ಮೇಲೆ ಒಂದು ಕ್ಷಕಿರಣವನ್ನು ಬೀರಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಅವರ ಎದುರಿಗೆ ಒಂದು ಮೊಟ್ಟ ಮೊದಲ ಸಮಸ್ಯೆಯನ್ನು ನಾನು ಹೇಳ್ತಾ ಇದ್ದೇನೆ. ಕೊಪ್ಪಳ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯುತ್ತಿದ್ದು, ಅಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ದೂರ ಆಗ್ತಾ ಇರೋದ್ರಿಂದ ಇಲ್ಲಿ ಸರ್ಕಾರಿ ಕಾಲೇಜಿನ ವಿಸ್ತರಣಾ ಕಟ್ಟಡ ಸಿದ್ಧವಾಗಿದ್ದು ಅದಕ್ಕೆ ತ್ವರಿತಗತಿಯಿಂದ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ವರ್ಗಾಯಿಸಬೇಕು ಅಂತ ನಾವು ಇಲ್ಲಿನ ಜನಪ್ರತಿನಿಧಿಗಳನ್ನು, ಜಿಲ್ಲಾ ಆಡಳಿತವನ್ನು, ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು, ರಿಜಿಸ್ಟ್ರಾರ್ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಒಂದು ಟಿವಿ ಚಾನಲ್ ನಮ್ಮ ಭಾಗದ ಸಾಮಾಜಿಕ ಸಮಸ್ಯೆಗಳ ಮೇಲೆ ಒಂದು ಕ್ಷಕಿರಣವನ್ನು ಬೀರಿದರೆ ಅದು ಖಂಡಿತವಾಗಿಯೂ ಯಶಸ್ಸನ್ನು ಪಡಿತದೆ. ಅಂಥ ಒಂದು ಟಿವಿ ಚಾನಲ್ಗೆ ನಾನು ತುಂಬು ಹೃದಯದಿಂದ ಶುಭಾಶಯವನ್ನು ಕೋರುತ್ತೇನೆ. ಅನೇಕ ಹಬ್ಬಗಳು ಕೂಡ ನಮ್ಮಲ್ಲಿ ಏನು ಕೊರತೆ ಇಲ್ಲ. ಆ ಎಲ್ಲ ಹಬ್ಬಗಳ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹೊಸ ಟಿ ವಿ ಚಾನಲ್ ಪ್ರಾರಂಭವಾಗುತ್ತಿರುವುದು ಭಾಳ ಸಂತೋಷದ ವಿಷಯ. ಈ ಟಿ ವಿ ಚಾನಲು ನಮ್ಮ ಕಲ್ಯಾಣ ಕರ್ನಾಟಕದ ಸಕಲ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂಥೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಈ ಟಿ ವಿ ಚಾನಲ್ಲು ಇನ್ನೂ ಉತ್ತರೋತ್ತರವಾಗಿ ಬೆಳೆದು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಜನಮಾನಸದಲ್ಲಿ ಇದು ಸದಾ ಬೇರೂರಿಲ್ಲ ಅಂತ ಹೇಳಿಕೊಂಡು ಜನಪ್ರಿಯವಾಗಲಿ. ಈ ಟಿ ವಿ ಚಾನಲ್ಲು ಇನ್ನೂ ಎಲ್ಲ ಸಕಲರಿಗೂ ಇದು ಸಕಲ ಸಮಸ್ಯೆಗಳಿಗೂ ಇದು ಒಂದು ಪರಿಹಾರವಾಗುತ್ತೆ ಅಂತ ಹೇಳಿ ತಿಳ್ಕೊಂಡು ಈ ಟಿ ವಿ ಚಾನಲ್ಗೆ ನಾವೆಲ್ಲ ಸ್ನೇಹಿತರು ಕೂಡ ಈ ಟಿ ವಿ ಚಾನಲ್ಗೆ ಶುಭಾಶಯ ಕೋರುತ್ತೇವೆ. ಈ ಬರ್ತಕ್ಕಂಥ ಯುಗಾದಿ ಪಾಡ್ಯ ಮತ್ತು ರಂಜಾನ್ ಹಬ್ಬಗಳಲ್ಲಿ ಇದು ಉದ್ಘಾಟನೆ ಆಗುತ್ತಿರುವುದು ಬಹಳ ಸಂತೋಷದ ವಿಷಯ. ಸಕಲ ಸಮಾಜದ ಜನರು ಸೌಹಾರ್ದತೆಯಿಂದ, ಸಹಿಷ್ಣುತೆಯಿಂದ ಬದುಕ್ತಕ್ಕಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಚಾನಲ್ ಪ್ರಾರಂಭವಾಗುತ್ತಿರುವುದು ಬಹಳ ಸುಂದರ ಮತ್ತು ಅತಿ ಅವಶ್ಯಕ ಅಂತ ಹೇಳಿಕೊಂಡು ಈ ಟಿ ವಿ ಚಾನಲ್ ಇನ್ನೂ ಬೆಳೆದು ದೊಡ್ಡದ ಆಗಲಿ ಅಂತಕ್ಕಂಥ ಆಶಿಸಿ ಶುಭ ಕೋರುತ್ತೇನೆ. ಯುಗಾದಿಯ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಜೊತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಒಂದು ಹೊಸ ಚಾನಲನ್ನು ಆರಂಭಿಸಿದಂಥ ಕಲ್ಯಾಣ ಕರ್ನಾಟಕದ ಬಗ್ಗೆ, ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ನಂಜುಂಡಪ್ಪನ ವರದಿ ಅಭಿವೃದ್ಧಿಯ ಒಂದು ಯಶಸ್ವಿ ಆಗಲಿ ಎಂದು ಮತ್ತು ಈ ಚಾನಲ್ಲು ಇಡೀ ಕಲ್ಯಾಣ ಕರ್ನಾಟಕದ ನಿಷ್ಪಕ್ಷಪಾತವಾಗಿ ಎಲ್ಲ ವರದಿಗಳನ್ನು ಬಿತ್ತರಿಸಿ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಅವತರಿಕೆಗಳನ್ನು ತೆಗೆದು ಮತ್ತು ಇಲ್ಲಿರುವ ಸಮಸ್ಯೆಗಳನ್ನು ಹೆಚ್ಚಿನ ರೀತಿ ಒಳಗೆ ಒಂದು ಹೋರಾಟದ ಮೂಲಕ ಅವುಗಳನ್ನು ಚಾನಲ್ ಮೂಲಕ ಜನರಿಗೆ ತಲುಪಿಸಿದಾಗ ಮಾತ್ರ ಒಂದು ರೀತಿ ಒಂದು ಕೆಲಸ ಆಗ್ತೈತಿ. ಈ ಚಾನಲು ಅತಿ ಯಶಸ್ವಿ ಆಗಲಿ ಅಂತ ಬಯಸಿ ಈ ಒಂದು ಚಾನಲಿಗೆ ನನ್ನ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಸಮಸ್ತ ಕರ್ನಾಟಕದ ಜನರಿಗೆಲ್ಲರೂ ಒಳ್ಳೆಯದಾಗಲಿ, ಇವುಗಳ ತಗೊಂಡು ಚೆಂದಾಗಿರಲಿ. ಈ ಕಲ್ಯಾಣ ಕರ್ನಾಟಕದ ಚಾನಲಿಗೆ ಒಳ್ಳೆಯದಾಗಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡ್ತೀವಿ. ಜೈ ನಮಸ್ಕಾರ.
ಕಲ್ಯಾಣ ಕರ್ನಾಟಕ ಟಿವಿ ಚಾನಲ್ ಒಂದು ಉದ್ಘಾಟನೆ ಆಗ್ತಾ ಇದೆ, ಅಂದ್ರೆ ಒಂದು ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಈ ಏನೋ ಕೊಪ್ಪಳ ಭಾಗದ ಬೇರೆ ಬೇರೆ ತರದ ಅಂದ್ರೆ ಇವಾಗ ಸಾಂಸ್ಕೃತಿಕ ಲೋಕದ ಬೆಳವಣಿಗೆ ಕೂಡ ತುಂಬಾ ಮುಖ್ಯ ಇದೆ. ಮತ್ತೆ ಮಕ್ಕಳ ಏನೋ ಗುಣಮಟ್ಟದ ಶಿಕ್ಷಣದಲ್ಲಿ ಬಹಳ ಹಿಂದುಳಿಯುತ್ತಿದೆ. ಯಾಕಂದ್ರೆ ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ದಾರೆ, ಆದ್ರೆ ಶಾಲೆಯಲ್ಲಿ ಯಾವ ತರದ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ನಾವು 10ನೇ ತರಗತಿ ಮಕ್ಕಳನ್ನ ಒಂದಿಷ್ಟು ಬರೀಲಿಕ್ಕೆ ಕೂರಿಸಿದಾಗ ಅಕ್ಷರಗಳು ಅವ್ರು ಬರೀತಾ ಇದ್ದಾರೆ, ಆದ್ರೆ ಏನು ಅಂತ ಹೇಳಿ ಅದರ ಅರ್ಥಗಳು ಕೂಡ ಅವರಿಗೆ ಹೊಳಿತಾ ಇಲ್ಲ. ಸಾಕಷ್ಟು ಸಮಸ್ಯೆಗಳಿದಾವೆ. ಆಮೇಲೆ ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚೆಚ್ಚು ಬೆಳಕು ಚೆಲ್ಲುವಂತ ಒಂದು ಕಾರ್ಯಕ್ರಮ ಈ ಒಂದು ಚಾನೆಲ್ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಇವತ್ತಿನ ದಿನ ಈ ಚಾನೆಲ್ ಇಂಥ ಚಾನೆಲ್ಗಳು ಎಷ್ಟು ಹುಟ್ಟಿದ್ರು ಕೂಡ ಸಾಲದು, ಅಷ್ಟು ಸಮಸ್ಯೆಗಳು ನಮ್ಮಲ್ಲಿದೆ. ಇದು ನಾನು ಇವರಿಗೆ ಏನು ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸಣ್ಣ ಸಣ್ಣ ವಿಷಯಗಳು ಅಂತ ಹೇಳಿ ಅದನ್ನ ಮೂಲೆ ಗುಂಪು ಮಾಡದೆ ಆ ಸಣ್ಣ ವಿಷಯಗಳನ್ನು ತಗೊಂಡು ಸ್ವಲ್ಪ ಎತ್ತರದ ಮಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ನಿಮಗೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಕಲ್ಯಾಣ ಕರ್ನಾಟಕ ಟಿವಿ ಚಾನೆಲ್ನ ಮೊದಲನೇದಾಗಿ ಪ್ರಾರಂಭಗೊಳ್ಳುತ್ತಿರುವ ಈ ಚಾಲನೆಗೆ ಶುಭಾಶಯಗಳು. ಹಾಗೂ ಈ ಚಾನಲ್ ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಏರಲಿ ಅಂತೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಶುಭೋದಯ. ಎಲ್ಲ ನಾಡಿನ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಈಗ ಹೊಸದಾಗಿ ಲಾಂಚ್ ಆಗ್ತಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಟಿವಿ ಚಾನೆಲ್ಗೆ ಶುಭಾಶಯಗಳನ್ನ ಕೋರುತ್ತಾ, ಇವರು ಸಹ ನಾಡಿನ ಯೋಧರಂತೆ ಕೆಲಸವನ್ನು ಮಾಡುತ್ತಾ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಷ್ಟ್ರದ ಶ್ರೇಯೋಭಿವೃದ್ಧಿಗೆ, ನಾಡಿನ ಶ್ರೇಯೋಭಿವೃದ್ಧಿಗೆ ಈ ಚಾನಲ್ ಶ್ರಮ ವಹಿಸಲಿ ಹಾಗೂ ಇದರ ಏಳಿಗೆ ಹೆಚ್ಚೆಚ್ಚು ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಮಸ್ತರಿಗೂ ನಮಸ್ಕಾರಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಆರಂಭಗೊಳ್ಳುತ್ತಿರುವ ಕಲ್ಯಾಣ ಕರ್ನಾಟಕ ಟಿವಿ ಚಾನಲ್ ವೈವಿಧ್ಯಮಯ ಕಾರ್ಯಕ್ರಮ ನೀಡುತ್ತಾ ವೀಕ್ಷಕರ ಅಚ್ಚುಮೆಚ್ಚಿನ ಚಾನಲ್ ಆಗಿ ಯಶಸ್ವಿಗೊಳ್ಳಲಿ ಎಂದು ಹಾರೈಸುತ್ತೇನೆ. ಈ ಭಾಗದ ಕಲ್ಯಾಣ ಕರ್ನಾಟಕ ಟಿವಿ ಒಂದು ಚಾನಲ್ ಏನು ನೀವು ಇವತ್ತು ತರ್ತಾ ಇದ್ದೀರಿ, ಇದಕ್ಕೆ ಮೊದಲನೇದಾಗಿ ನಾವೊಂದು ಶುಭಾಶಯವನ್ನು ಹೇಳೋದಕ್ಕೆ ಇಚ್ಛಪಡ್ತೀನಿ. ಇಂಥ ಟಿವಿಗಳ ಒಂದು ನಮ್ಮ ಭಾಗದಲ್ಲಿ ಅವಶ್ಯಕತೆ ಇದೆ. ಯಾಕಂತಂದ್ರೆ ಒಂದು ಪ್ರಾದೇಶಿಕವಾಗಿ ಸಾಕಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಕಲ್ಯಾಣ ಕರ್ನಾಟಕ. ಈ ಒಂದು ದೃಷ್ಟಿಕೋನದಲ್ಲಿ ಈ ಚಾನಲ್ ಏನಾದರೂ ಕೆಲಸ ಮಾಡಿದ್ದಾದ್ರೆ ಈ ಭಾಗದ ಹಲವಾರು ಜ್ವಲಂತ ಸಮಸ್ಯೆಗಳು ಮತ್ತೆ ಇಲ್ಲಿನ ಸಾಕಷ್ಟು ಕೊರತೆಗಳು ನಮ್ಮ ಮುಂದಿದೆ. ಅವುಗಳನ್ನ ಬಗೆಹರಿಸೋದಕ್ಕೆ ಮತ್ತು ಆ ನಿಟ್ಟಿನಲ್ಲಿ ಒಂದು ಪ್ರಸಾರ ಮಾಧ್ಯಮವಾಗಿ ಕೆಲಸ ಮಾಡಿದಲ್ಲಿ ಖಂಡಿತವಾಗಲೂ ಈ ಮಾಧ್ಯಮ ಒಂದು ಯಶಸ್ವಿ ಆಗ್ತದೆ. ಹಾಗಾಗಿ ಇಲ್ಲಿನ ಸುಮಾರು ಸಮಸ್ಯೆಗಳು, ಇಲ್ಲಿ ಮೊದಲು ತುಂಗಭದ್ರಾ ಬಹಳ ದೊಡ್ಡ ಸಮಸ್ಯೆ. ಯಾಕಂದ್ರೆ ತುಂಗಭದ್ರಾ ಇವತ್ತು ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕ ವಿಷಕಾರಿಯಾಗಿ ಹೋಗಿದೆ. ಯಾಕಂದ್ರೆ ಅದಕ್ಕೆ ಬಂದು ಸೇರ್ತಕ್ಕಂಥ ಒಂದು ಏನು ತ್ಯಾಜ್ಯ ಇದೆ, ಕಾರ್ಖಾನೆ ತ್ಯಾಜ್ಯ, ರಸಾಯನ ತ್ಯಾಜ್ಯ, ಇದು ಬಹಳ ದೊಡ್ಡ ಹಾನಿಕಾರಕ. ಇದು ಜೀವಕ್ಕೆ ಮತ್ತೆ ಕೃಷಿಗೆ, ಜಾನುವಾರುಗಳಿಗೆ ಎಲ್ಲದಕ್ಕೂ ಹಾನಿಕಾರಕ ಆಗಿ ಜಲಾಶಯ. ಹಾಗೇನೆ ಇಲ್ಲಿನ ಒಂದು ಪ್ರಕೃತಿ ಸಂಪತ್ತು ಏನಿದೆ, ಏಳುಗುಡ್ಡಗಳ ಒಂದು ಬೆಟ್ಟಗಳ ಸಾಧನೆ ಅದು ತುಂಬಾ ಅಪಾಯದ ಒಂದು ಸ್ಥಿತಿಯಲ್ಲಿದೆ. ಅದಕ್ಕೆ ಮತ್ತೆ ಬೆಳಕು ಚೆಲ್ಲುವಂತ ಚಾನಲ್ಗಳು. ಹಾಗೇನೆ ಇಲ್ಲಿನ ಒಂದು ಗುಳೆ ಸಮಸ್ಯೆ ದೊಡ್ಡದು ಕೂಡ. ಯಾಕಂದ್ರೆ ಈಗ ಪುನಃ ಬರಗಾಲ ಬರುವುದರಿಂದ ಜನರು ಮಂಗಳೂರು, ಬೆಂಗಳೂರು, ಕೇರಳಕ್ಕೆಲ್ಲ ಹೋಗಿ ಬರ್ತಕ್ಕಂಥ ಸ್ಥಿತಿ ಇದೆ. ಅದರ ಮೇಲೆ ಕೂಡ ಇಂಥ ಚಾನಲ್ಗಳು ಬೆಳಕು ಚೆಲ್ಲಬೇಕು. ಮತ್ತೆ ಇನ್ನು ಉಳಿದಂಗೆ ಇದನ್ನು ಶೈಕ್ಷಣಿಕ, ಆಮೇಲೆ ಇಲ್ಲಿನ ಒಂದು ಆರ್ಥಿಕ, ಇಲ್ಲಿನ ಒಂದು ಏನು ಸಮಸ್ಯೆಗಳಿದೆ ಅದರ ಮೇಲೆ ಕೂಡ ಇಂಥ ಚಾನೆಲ್ಗಳು ಬೆಳಕು ಚೆಲ್ಲಿದ ಖಂಡಿತವಾಗ್ಲೂ ಇಂಥ ಚಾನೆಲ್ಗಳಿಗೆ ಒಂದು ದೊಡ್ಡ ಮಾನ್ಯತೆ ಸಿಗುತ್ತೆ. ಮತ್ತೆ ನಮ್ಮಂತವರು ಕೂಡ ಇದನ್ನ ಬಹಳ ಆಶಾಭಾವನೆಯಿಂದ ನೋಡ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಟಿವಿ ಚಾನಲ್ ಇವಾಗ ಪ್ರಾರಂಭಗೊಂಡು ನಿಜಕ್ಕೂ ಕೂಡ ಸಂತಸದ ವಿಷಯ.
ಇಲ್ಲಿ ಕೊಪ್ಪಳ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಾದಂಥ ನಿರುದ್ಯೋಗ ಮತ್ತು ಬಡತನ ಸಾಕಷ್ಟು ಇಲ್ಲಿ ನಮ್ಮ ಕೊಪ್ಪಳ ಭಾಗದಲ್ಲಿ ತಾಂಡವಾಡ್ತಿದೆ. ಹಾಗಾಗಿ ಇದು ನಮ್ಮ ಕೊಪ್ಪಳ ಜಿಲ್ಲೆ, ಇದು ಹೈದರಾಬಾದ್ ಜಿಲ್ಲೆ ಅಂತಿದೆ. ಹೈದರಾಬಾದ್ ಜಿಲ್ಲೆ ಅಂತ ಇದ್ರೂ ಕೂಡ ಇಲ್ಲಿ ನಿರುದ್ಯೋಗ ಇವತ್ತು ತಾಂಡವಾಡ್ತಿದೆ. ಆ ತಾಂಡವಾಡುವಂಥ ಸಮಸ್ಯೆಗಳನ್ನು ನಮ್ಮ ಕಲ್ಯಾಣ ಕರ್ನಾಟಕ TV ಚಾನಲ್ ಅದನ್ನು ಮಾಡಬೇಕು. ಮತ್ತು ಇಲ್ಲಿ ಸಾಕಷ್ಟು ಜನ ಕಡು ಬಡವರಿದ್ದಾರೆ. ಆ ಕಡು ಬಡವರಿಗೆ ನಿವೇಶನ ಸಿಗುವಂಥದ್ದಾಗಬೇಕು. ಇಲ್ಲಿ ಸಾಕಷ್ಟು ಜನ ಇವತ್ತಿನ್ನೂ ಕೂಡ ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈಗ ಸಾಕಷ್ಟು ನೋಡ್ತಿದ್ದೀವಿ. ಅದನ್ನು ಕೂಡ ನಿವಾರಣೆ ಆಗ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ TV ಚಾನಲ್ ಅವ್ರು ಮಾಡ್ತೀವಿ ಅಂತ ಆಶಾಭಾವನೆ ನಮಗೂ ಇದೆ. ಹಾಗಾಗಿ ಈ TV ಚಾನಲ್ ಪ್ರಾರಂಭಗೊಂಡದ್ದು ನಿಜಕ್ಕೂ ಸಂತೋಷದ ವಿಷಯ. ಮತ್ತು ಈ TV ಚಾನಲ್ನವ್ರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ TV ಚಾನಲ್ನವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಾಗೂ ಪಾಡ್ಯ ಯುಗಾದಿ ಶುಭಾಶಯಗಳು. ಮಹೇಶ್ವರಿ ಕಲ್ಯಾಣ ಕರ್ನಾಟಕ TV ಚಾನಲ್ ಒಳ್ಳೆಯದಾಗಲಿ. ಮುಂದಿನ ದಿನಮಾನಗಳು ಒಳ್ಳೆ ಪ್ರೋಗ್ರಾಮ್ಗಳನ್ನು ಕೊಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಕಲ್ಯಾಣ ಕರ್ನಾಟಕದ TV ಚಾನಲ್ ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಮಾರುತಿ ಚಳವಳಿಗೆ ಕಲ್ಯಾಣ ಕರ್ನಾಟಕ TV ಚಾನಲ್ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಒಂದು ಹೊಸ ಚಲನ ಆಗಿರೋದ್ರಿಂದ ಇಲ್ಲಿ ಎಲ್ಲರೂ ಭೇದ ಭಾವ ಯಾವುದು ಜಾತಿ ಇಲ್ಲದೆ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 10 ಗಂಟೆ ಇರುವ ಬಸವ ಕಲ್ಯಾಣ ಮಂಟಪದಲ್ಲಿ ಹಾಗೂ ಈ ಒಂದು ಚಲನ ಎತ್ತರವಾಗಿ ಬೆಳೆಯಲಿ ಎಂದು ಶ್ರೀ ಬಸವೇಶ್ವರ ಆವರಣದಲ್ಲಿ ಒಂದು ಸಣ್ಣ ಶುಭ ಹಾರೈಕೆಯನ್ನು ಹಾರೈಸುತ್ತೇನೆ.